ಮಾಡುವಂಥದ್ದು ಮಾಡಿ. ಈ ಬಾರಿ ರಿಸಲ್ಟ್ ವಿಚಾರದಲ್ಲಿ ಜಿಲ್ಲಾಡಳಿತ ಸಾಕಷ್ಟಿದೆ. ಇದನ್ನೇ ಮುಂದುವರಿಸಿ ಏನು ಮಾಡ್ಕೊಂಡು ಖಂಡಿತ ಈಗ ರಾಜ್ಯದಲ್ಲಿ 4ನೇ ಸ್ಥಾನದಲ್ಲಿ ಹಾಸನ ಇದೆ. ಈಗ 4ನೇ ಸ್ಥಾನದಲ್ಲಿ ಬಂದಿದೆ ಅಂತ ನಾವು ಖುಷಿಯಿಂದ ಹೇಳ್ಕೊಳ್ತೇವೆ. ಆದರೆ ಮುಂದಿನ ವರ್ಷವೂ ಕನಿಷ್ಠ 4 ಅಥವಾ ಅದಕ್ಕಿಂತ ಉತ್ತಮ ಆಗಬೇಕು. ಆ ಒಂದು ಜವಾಬ್ದಾರಿಯ ಅರಿವು ಕೂಡ ನಮಗೆ ಇದೆ. ಯಾಕಂದರೆ ಮತ್ತೆ ನಾಳೆ ಸ್ಲಿಪ್ ಆದರೆ ಆವಾಗ ಇವತ್ತಿರುವ ಸಿಹಿ ಬಾಯಲ್ಲಿರುವ ಸಿಹಿ ನಾಳೆ ಕೈ ಆಗಬಾರ್ದು. ಖಂಡಿತ ಆ ಜವಾಬ್ದಾರಿಯನ್ನು ಜಿಲ್ಲಾಡಳಿತ ತೆಗೆದುಕೊಂಡು ನಾವು ಅದರ ಕಡೆಗೆ ಈ ವರ್ಷದ ಆರಂಭದಿಂದನೇ ಪ್ರಯತ್ನ ಮಾಡ್ತೇವೆ. 4ನೇ ಸ್ಥಾನ ಅಥವಾ ಅದಕ್ಕಿಂತ ಹೆಚ್ಚಿಗೆ ತಗೊಳ್ಬೇಕು ಅನ್ನೋ ಗುರಿಯನ್ನು ಇಟ್ಕೊಂಡು ವರ್ಷ ಆರಂಭದಿಂದನೇ ಅದಕ್ಕೆ ಎಲ್ಲ ಕಾರ್ಯಯೋಜನೆಯನ್ನು ಹಾಕ್ಕೊಂಡು ಏನಾದರೂ ಮಾಡಿ ಗೌರವ ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತೇವೆ. ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಫಲಿತಾಂಶ ಬಂದಿದೆ. ಕೇರಳದಲ್ಲಿ ನಾವು ನೇರ ಸ್ಪರ್ಧೆ ಇದ್ದಂತಹ ರಾಜ್ಯ, ಕಾಂಗ್ರೆಸ್ನ ಮುಖಂಡತ್ವದಲ್ಲಿ ಅಲ್ಲಿ ಚುನಾವಣೆ ನಡೆದಿರ್ತಕ್ಕಂಥದ್ದು, ಕಾಂಗ್ರೆಸ್ ಲೆಡ್ UDF. ಅಲ್ಲಿ ನಮಗೆ ಭಾಳ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ವಿ. ನಿರೀಕ್ಷೆಗೆ ಮೀರಿ ನಮಗೆ ಯಶಸ್ಸು ಅಲ್ಲಿ ಸಿಕ್ಕಿದೆ ಕೇರಳದಲ್ಲಿ. ತಮಿಳುನಾಡಿನಲ್ಲಿ ಎಲ್ಲರದು ಸಮೀಕ್ಷೆ ಇದ್ದಿದ್ದು DMK ಮತ್ತೆ ಅಲ್ಪ ಮಾರ್ಜಿನಲ್ಲಾದರೂ DMK ಮತ್ತೆ ಬರುತ್ತೆ ಅಂತ ಎಲ್ಲರದು ಒಂದು ನಿರೀಕ್ಷೆ ಇತ್ತು. ಆದರೆ ತಮಿಳುನಾಡಿನಲ್ಲಿ ನಾವು ಯಾವುದು ಪಕ್ಷದ್ದು ಪ್ಲಸ್ಸು ಮೈನಸ್ಸು ಅನ್ನೋದಕ್ಕಿಂತ ಅಲ್ಲಿ ಒಂದು ಯುವ ಸಮುದಾಯ ಒಂದು ಬದಲಾವಣೆಯನ್ನು ಬಯಸಿದೆ. ಅದನ್ನು ನಾವು ಒಪ್ಕೊಳ್ಬೇಕು. ಅಲ್ಲಿ ರಾಜಕೀಯ ವಿಶ್ಲೇಷಣೆಗಿಂತ ಸಮಾಜದ ಒಂದು ಬದಲಾವಣೆ ಅಲ್ಲಿ ಜನ ಬಯಸಿದ್ದಾರೆ. ವಿಶೇಷವಾಗಿ ಯುವಕರು ಏನೋ ಒಂದು ಹೊಸತನವನ್ನು ನಿರೀಕ್ಷೆ ಇಟ್ಕೊಂಡು ಒಂದು ಹೊಸ ಅಧ್ಯಾಯವನ್ನು ಆರಂಭ ಮಾಡಿದ್ದಾರೆ. ಸೊ ಇತ್ತೀಚಿನ ವರ್ಷಗಳಲ್ಲಿ ಭಾರತದಲ್ಲಿ ನಾವು ನೋಡಿದಾಗ ಈ ಒಂದು ಜನ್ರೇಷನ್, ಈ ಒಂದು ಪೀಳಿಗೆಯಲ್ಲಿ ಒಂದು ರಾಜಕೀಯ ಬದಲಾವಣೆ ಅಂತಂದರೆ ಈ ಚುನಾವಣೆಯಲ್ಲಿ ತಮಿಳುನಾಡಿನಲ್ಲಿ ಆಗಿರೋದನ್ನು ನಾವು ನೋಡ್ತೇವೆ. ಇನ್ನು ಬಿಟ್ಟ ಹಾಗೆ ಬೆಂಗಾಲ್ನಲ್ಲಿ ಈಗ 10 ವರ್ಷದಿಂದ ಅವರು ಪ್ರಯತ್ನ ಮಾಡಿ ಈಗ BJPಯವರು ಅಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ. ಆದರೆ ನಿಮಗೂ ಗೊತ್ತು, ನಮಗೂ ಗೊತ್ತು, ಅಲ್ಲಿ CBI, ED, ಇನ್ಕಮ್ ಟ್ಯಾಕ್ಸು, ಎಲ್ಲ ಎಲೆಕ್ಷನ್ ಕಮಿಷನ್ನು, SIR ಇವೆಲ್ಲನೂ ಕೂಡ ದುರುಪಯೋಗ ಮಾಡಿಕೊಂಡು ಇವತ್ತು ಅವರು ಅಧಿಕಾರಕ್ಕೆ ಬಂದಿದ್ದಾರೆ. ಮಮತಾ ಬ್ಯಾನರ್ಜಿ ಅವ್ರಿಗೆ ಅಲ್ಲಿ ಕೊಡಬಾರದ ಹಿಂಸೆ ಕೊಟ್ಟು ಅವ್ರನ್ನ ಕೈ ಕಾಲು ಕಟ್ಟಾಕಿ ಎಲ್ಲ ದೃಷ್ಟಿಯಲ್ಲೂ ಕೂಡ ಇವತ್ತು BJPಯಲ್ಲಿ ಅಧಿಕಾರಕ್ಕೆ ಬಂದಿರಬಹುದು. ಆದರೆ ನನ್ನ ಪ್ರಕಾರ ನ್ಯಾಯ ಧರ್ಮಯುತ ಮಾರ್ಗದಲ್ಲಿ ಅವರು ಬಂದಿಲ್ಲ. ಅವರ ಕೈಯಲ್ಲಿದ್ದಂತಹ ಅಧಿಕಾರ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ಅಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ. ಇಲ್ಲಿ ನಾವು ಜನ ಮನ್ನಣೆಯನ್ನು ನಾವು ಒಪ್ಪಲೇಬೇಕು. ಜನ ಕೊಟ್ಟಂಥ ತೀರ್ಪನ್ನು ನಾವು ಗೌರವಿಸಬೇಕು. ಅದನ್ನು ಸಮಚಿತ್ತದಿಂದ ನಾವು ಸ್ವೀಕಾರ ಮಾಡ್ತೇವೆ. ಕೇರಳದಲ್ಲಿ ನಮಗೆ ಭಾಳ ನಿರೀಕ್ಷೆ ಇತ್ತು. ನಿರೀಕ್ಷೆಗಿಂತ ಮೀರಿ ಉತ್ತಮ ಫಲಿತಾಂಶ ಕಾಂಗ್ರೆಸ್ಗೆ ಬಂದಿರೋದು ಸ್ವಲ್ಪ ಮಟ್ಟಿಗೆ ನಮಗೆ ಸಮಾಧಾನ, ಸಂತೋಷವನ್ನು ತಂದುಕೊಟ್ಟಿದೆ. ಸರ್, ಈಗ ಬೇಸಿಗೆ ಬಂದಿದೆ, ಸಾಕಷ್ಟು ಕೆರೆಗಳು ಡಿಪೆಂಡ್ ಆಗಿರೋಂಥದ್ದು ಎಲ್ಲ ಕಡೆ ಅಗತ್ಯ ಇದೆ. ಕೆರೆಗಳ ಒತ್ತುವರಿ ತೆರವು ಅಥವಾ ಕಾಪಾಡೋಕ್ಕೆ ಇದು ಒಂದು ಟೈಮ್ ಕರೆಕ್ಟ್ ಇದೆ ಅನಿಸುತ್ತೆ. ಕೆಲವು ಕಡೆ ಬಿಡಿಸ್ಕೊಳ್ಳೋಕ್ಕಾಗ್ತಿಲ್ಲ. ಬಟ್ ಎಫರ್ಟ್ ಕೆಲವು ಕಡೆ ಪ್ರಯತ್ನ ಎಷ್ಟಾಗುತ್ತೆ ಮಾಡ್ತಿದ್ದಾರೆ, ಬಟ್ ಆಗ್ತಾ ಇಲ್ಲ. ಈ ಬಗ್ಗೆ ಏನಾದ್ರು ಈ ಸತಿನಾರು ಇಲ್ಲ ಇದು ಕೆರೆಗಳದ್ದು ಏನಾಗ್ತಾ ಇದೆ, ಒಂದು ಕಡೆಯಿಂದ ನಾವು ಒತ್ತುವರಿ ತೆರವು ಮಾಡ್ತಾ ಇದ್ದೇವೆ, ಇನ್ನೊಂದು ಕಡೆ ತೆರವು ಮಾಡಿದ ಕಡೆ ಮತ್ತೆ ಹೋಗಿ ಒತ್ತುವರಿ ಮಾಡುವಂಥ ಪ್ರಸಂಗಗಳು ಕೂಡ ನಡೀತಾ ಇದ್ದಾವೆ. ಅದು ಏನೇ ಇರಲಿ, ಕೆರೆ ಸಂರಕ್ಷಣೆ ಮಾಡೋದು ನಮ್ಮ ಆದ್ಯ ಕರ್ತವ್ಯ. ಅದಕ್ಕೆ ನಾವು ಕೆಲವರು ಜನ ಕೋಆಪ್ರೇಟ್ ಮಾಡ್ತಾರೆ, ಕೆಲವರು ಕೋಆಪ್ರೇಟ್ ಮಾಡೋದಿಲ್ಲ. ಒಂದು ಬಾರಿ ತೆರವು ಮಾಡಿದ ಮೇಲೆ ಅವರು ಕಾನೂನು ಉಲ್ಲಂಘನೆ ಮಾಡಿ ಮತ್ತೆ ಅತಿಕ್ರಮಣ ಮಾಡಿ ಈ ರೀತಿಯಾಗಿ ಫ್ರಾಡ್ ಮಾಡುವಂಥ ಕೆಲವು ಜನಗಳು ಕೂಡ ಇದ್ದಾರೆ. ಏನೇ ಆದರೂ ನಮ್ಮ ನಾಡಿನ ಭವಿಷ್ಯಕ್ಕೆ ನಮ್ಮ ಕೆರೆಗಳು ಒಂದು ಆಧಾರ ಸ್ತಂಭ, ಜೀವಾಳ ಅಂತ ಹೇಳ್ಬೋದು. ಸೊ ಕೆರೆಗಳ ಒತ್ತುವರಿಯನ್ನು ತೆರವು ಮಾಡುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಖಂಡಿತವಾಗಿ ಅದನ್ನು ನಾವು ಸ್ವಲ್ಪ ಆಂದೋಲನ ಮಾದರಿಯಲ್ಲಿ ಗಂಭೀರವಾಗಿ ಖಂಡಿತವಾಗಿ ಮಾಡ್ತೇವೆ. HD ರೇವಣ್ಣವರು ಒಂದು ಜಿಲ್ಲಾಡಳಿತ ವ್ಯವಸ್ಥೆ ಬಗ್ಗೆ ಭಾಳ ಒಂದು ಕಟುವಾಗಿ ಮಾತಾಡಿದ್ದಾರೆ. ವ್ಯವಸ್ಥೆ ಹದಗೆಟ್ಟಿದೆ, ಜೊತೆಗೆ ಕಂದಾಯ ಸಚಿವರು ಏನು ಮಾಡ್ತಿದ್ದಾರೆ, ಜಿಲ್ಲಾ ಉಸ್ತುವಾರಿ ಇದ್ದಾರೆ ಅಂತ ಒಂದು ಪ್ರಶ್ನೆಯನ್ನು ಎತ್ತಿದ್ದಾರೆ. ವಿರೋಧ ಪಕ್ಷದವರು ನಮ್ಮನ್ನು ಸ್ವಾಭಾವಿಕವಾಗಿ ಟೀಕೆ ಮಾಡ್ತಕ್ಕಂಥದ್ದು ಇರುತ್ತೆ, ಅವರ ಸ್ವಾತಂತ್ರ್ಯ, ಅವರ ಹಕ್ಕು. ಆದರೆ
ಅದರಲ್ಲಿ ಏನೇ ಅವರು ಸಲಹೆ ಕೊಟ್ಟರೆ ನಾವು ಸರಿ ಮಾಡ್ಕೊಳ್ಳೋವಂಥ ಪ್ರಯತ್ನ ಮಾಡ್ತೇವೆ. ನಮ್ಮ ಕೆಲಸ ನಾವು ಎಲ್ಲರೂ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ. ಇದರಲ್ಲಿ ಆಡಳಿತ ವ್ಯವಸ್ಥೆ ಅದು ಸರಿ ಇಲ್ಲ, ನಾನು ಒಪ್ಕೊಳ್ತೇನೆ. ಆದರೆ ಇವತ್ತು ಸರಿ ಕೆಟ್ಟೋಯ್ತಾ? ಅದು ಯಾವತ್ತಿಂದ ಕೆಟ್ಕೊಂಡು ಬಂದಿದೆ. ಕರ್ನಾಟಕ ಈಗ ಅವರು ಟೀಕೆ ಮಾಡ್ತಾರೆ ಬಿಡಿ, ಅದು ಒಂದು ಕಡೆ ಇರಲಿ. ಆದರೆ ಅದನ್ನೆಲ್ಲ ರಾಜಕೀಯ ಟೀಕೆ ಟಿಪ್ಪಣಿಗಳನ್ನು ಬದಿಗಿಟ್ಟು ನಾವು ಮಾತಾಡೋಣ. ಕರ್ನಾಟಕ ಒಂದು ಕಾಲದಲ್ಲಿ ಆಡಳಿತ ಅಂತ ಹೇಳಿದರೆ ದೇಶದಲ್ಲಿ 1ನೇ ಸ್ಥಾನದಲ್ಲಿತ್ತು. ಈಗ 30 ವರ್ಷದಿಂದ ಯಾವೆಲ್ಲ ಪಕ್ಷಗಳು ಇಲ್ಲಿ ಆಡಳಿತ ಮಾಡಿದ್ದಾವೆ, ಅವೆಲ್ಲವುಗಳು ನಾವು ಆತ್ಮಾವಲೋಕನ ಮಾಡ್ಕೋಬೇಕು. ಆಡಳಿತ ವ್ಯವಸ್ಥೆ ಇವತ್ತು ಎಲ್ಲಿಗೆ ಬಂದು ನಿಂತಿದೆ? ಒಂದು ಕಾಲದಲ್ಲಿ ದೇಶಕ್ಕೆ ನಂಬರ್ 1 ಆಗಿದ್ದಂಥ ರಾಜ್ಯ ಇವತ್ತು ಎಲ್ಲಿಗೆ ಬಂದು ನಿಂತಿದ್ದೇವೆ? ಎಲ್ಲರದ್ದು ಪಾತ್ರ ಇದೆ ಇದರಲ್ಲಿ. ಆದರೆ ಹಾಗಂತೇಳಿ ನಾನು ಜವಾಬ್ದಾರಿಯಿಂದ ನುಸುಳುಕೊಳ್ಳುವಂಥ ಪ್ರಯತ್ನ ಅಲ್ಲ. ನಮ್ಮ ಕರ್ತವ್ಯ ನಾವು ಮಾಡಲೇಬೇಕು. ಅದನ್ನು ಆಡಳಿತವನ್ನು ಬಿಗಿ ಮಾಡ್ತಕ್ಕಂಥ ವಿಷಯದಲ್ಲಿ ನಾವು ಪಕ್ಷಾತೀತವಾಗಿ ನಾವು ಶ್ರಮ ಹಾಕ್ತಾ ಇದ್ದೇವೆ. ಇದರಲ್ಲಿ ಯಾವುದೂ ರಾಜಕೀಯ ಇಲ್ಲ. ಜನಗಳಿಗೆ ಜನಪರ ಆಡಳಿತ ಸಿಗಬೇಕು. ನಾವಂತೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ. ನೋಡಿ, ನಮಗೆ ಇರುವ ಮಾಹಿತಿಯ ಪ್ರಕಾರವಾಗಿ ಮೇಲ್ನೋಟಕ್ಕೆ ಕಂಡು ಬಂದ ಸಂಗತಿಗಳನ್ನು ನಾವು ಗಮನಿಸಿದಾಗ ಹೋದ ಬಾರಿ ಮತ ಎಣಿಕೆ ಆದ ನಂತರ ಕೆಲವು ಈ ಪೋಸ್ಟಲ್ ಬ್ಯಾಲೆಟ್ಗಳನ್ನು ತಿದ್ದಿದ್ದಾರೆ. ಯಾಕೆ ಅಂದರೆ ಹೋದ ಬಾರಿ ಪೋಸ್ಟಲ್ ಬ್ಯಾಲೆಟನ್ನು ಕೌಂಟ್ ಮಾಡಿ ಎಲ್ಲ ಪಕ್ಷದ ಏಜೆಂಟುಗಳು ಕೂಡ ಒಪ್ಪಿ ಅದಕ್ಕೆ ಸಹಿ ಹಾಕಿದ್ದಾರೆ. ಅಂಥ ಕಡೆ ಈ ಬಾರಿ ಯಾವ ಓಟುಗಳು ರಾಜೇಗೌಡರಿಗೆ ಬಿದ್ದಿದ್ವು ಅಲ್ಲಿ ಕೆಳಗಡೆ ಬೇರೆ ಇಂಕನ್ನು ಉಪಯೋಗಿಸಿ ಬೇರೆ ಅಭ್ಯರ್ಥಿಗಳಿಗೂ ಕೂಡ ಅಲ್ಲಿ ಟಿಕ್ ಮಾರ್ಕ್ ಮಾಡಿ ಓಟನ್ನು ಹಾಕದಂಗೆ ಮಾಡಿ ಆ ಓಟುಗಳನ್ನು ಅಮಾನ್ಯ ಮಾಡಿದ್ದಾರೆ, ಇನ್ವ್ಯಾಲಿಡ್ ಮಾಡಿದ್ದಾರೆ. ಇದಂತೂ ನಮ್ಮ ಪ್ರಕಾರ ಕಂಪ್ಲೀಟ್ಲಿ ಇದೊಂದು ಕ್ರಿಮಿನಲ್ ಕಾನ್ಸ್ಪಿರಸಿ. ಅದರಲ್ಲಿ ನಮಗೆ ಯಾವುದೂ ಅನುಮಾನ ಇಲ್ಲ. ಹಾಗಾಗಿ ಸತ್ಯ ಹೊರಗೆ ಬರಬೇಕಾದ್ರೆ ಎನ್ಕ್ವೈರಿ ಆಗಲಿ, ಅದನ್ನು ಫೊರೆನ್ಸಿಕ್ ಲ್ಯಾಬೊರೇಟರಿಗೆ ಕಳಿಸಿ ಮೇಲೆ ಟಿಕ್ ಮಾಡಿರೋ ಇಂಕು ಕೆಳಗಡೆ ಟಿಕ್ ಮಾಡಿರೋ ಇಂಕು ಒಂದೇನಾ ಅನ್ನೋದನ್ನು ಪರೀಕ್ಷೆ ಆಗಬೇಕು. ನಾನಂತೂ ಹೇಳ್ತಾ ಇದ್ದೇನೆ, ಅದು ಆಗೋವರೆಗೂ ಇದು ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿದ್ದಾರೆ. ಚುನಾವಣೆಯನ್ನು ಕಳ್ತನ ಮಾಡಿದ್ದಾರೆ, ಕಸಿದಿದ್ದಾರೆ. ಪ್ರಜಾಪ್ರಭುತ್ವದ ಆಶಯಕ್ಕೆ ವಿರುದ್ಧವಾಗಿ ನಡೆದಿದೆ. ಇವತ್ತು ಯಾರೋ ಕೆಲವು ಅಧಿಕಾರಿಗಳು, ಎಲ್ಲರೂ ಅಂತ ಹೇಳೋದಿಲ್ಲ, ಒಬ್ಬಿಬ್ಬರು ಅಧಿಕಾರಿ ಸೇರಿ ಹೋದ ಬಾರಿ ಯಾವ ಓಟು ಅದು ಒಂದೇ ಬಂಡ್ಲಲ್ಲಿ ರಾಜೇಗೌಡರಿಗೆ ಬಂದಿತ್ತು ಅಂತ ಎತ್ತಿ ಕೌಂಟ್ ಮಾಡಿ ಇಟ್ಟಿದ್ದನ್ನು ಅದರಲ್ಲಿ ಇವತ್ತು ಬೇರೆ ಅಭ್ಯರ್ಥಿಗಳಿಗೆ ಟಿಕ್ಕು ಒಂದೇ ಬಂಡ್ಲಲ್ಲಿ ಆಗಿದೆ. ಮತ್ತು ಆ ಬಂಡ್ಲು ನೆನ್ನೆ ಕೌಂಟಿಂಗ್ ಓಪನ್ ಆದಾಗ ಬಂಡ್ಲು ಓಪನ್ ಆಗಿತ್ತು. ಸೊ ಅಲ್ಲಿಗೆ ಏನು ಅರ್ಥ? ಅಲ್ಲಿಗೆ ಟ್ಯಾಂಪರಿಂಗ್ ಆಗಿದೆ, ವೋಟ್ ಚೋರಿ ಆಗಿದೆ, ಮತ ಕಳ್ತನ ಆಗಿದೆ. ಸೊ ಇದನ್ನು ಪೊಲೀಸ್ ಎನ್ಕ್ವೈರಿ ಆಗಿ ಸತ್ಯ ಏನು ಅನ್ನೋದು ಹೊರಗಡೆ ಬರಬೇಕು. ಇವತ್ತು ವ್ಯವಸ್ಥಿತವಾಗಿ ಚುನಾವಣೆಯನ್ನು ಕಳ್ತನ ಮಾಡ್ತಕ್ಕಂಥ ಕೆಲಸ ನಡೆದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.